ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬಿದ್ರ. ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಈ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದೀವಿ. ಅಲ್ಲಿ ಏನು ಕೆಲಸ ಮಾಡಬೇಕಾಗಿಲ್ಲ, ನೀವು ಆ ಸ್ಕ್ಯಾನರನ್ನು ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿಯ ಗೂಗಲ್ ಸ್ಕ್ಯಾನ್ರಲ್ಲಿ ಆ QR ಕೋಡನ್ನು ಫಿಕ್ಸ್ ಮಾಡಿ ಸ್ಕ್ಯಾನ್ ಮಾಡಿ, ಪ್ರಶ್ನೆಗಳು ಬರುತ್ತೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬಿದ್ದರ 3 ಪ್ರಶ್ನೆಗಳು, 1 ಪ್ರಶ್ನೆ 3 ಉತ್ತರ. ಹೌದು, ಇಲ್ಲ ಮತ್ತು ಗೊತ್ತಿಲ್ಲ. ಕಾರ್ಯಕ್ರಮದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಎಷ್ಟು ಸಾವಿರ ಜನ ಅದಕ್ಕೆ ವೋಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬನ್ನಿ, ಮೊದಲಿಗೆ ಇವತ್ತಿನ ಮೊದಲ ಸುದ್ದಿ. CM ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮುಡಾ ಹಗರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. CM ಪತ್ನಿ ಪಾರ್ವತಿ ಅವರು ತಮ್ಮ ಎಲ್ಲ 14 ಸೈಟ್ಗಳನ್ನು ಮುಡಾಗೆ ವಾಪಸ್ ನೀಡಿದ್ದಾರೆ. ಹಾಗಂತ ವಾಪಸ್ ನೀಡಿದ ತಕ್ಷಣ ಪ್ರಕರಣ ಸುಖಾಂತ್ಯ ಆಗತ್ತಾ ಅಥವಾ ಇನ್ನೂ ಸಂಕಷ್ಟ ಬಾಕಿ ಇದೆಯಾ? ಸಿದ್ದರಾಮಯ್ಯ ಸೇಫ್ ಆಗ್ತಾರಾ ಅಥವಾ ಅವರ ಪತ್ನಿ ಮತ್ತು ಭಾವಮೈದನಿಗೆ ಮಾತ್ರ ಸಂಕಷ್ಟ ಎದುರಾಗತ್ತಾ? ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಬನ್ನಿ, ಇದಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ವಿ. ಮುಡಾ ಹಗರಣಕ್ಕೆ ಸಿದ್ದರಾಮಯ್ಯ ಸತಿ ಟ್ವೀಟ್. ಮತ್ತೆ ಸರ್ಕಾರದ ಪಾಲಾದವು ದುಬಾರಿ ಸೈ. ರಾಜ್ಯ ರಾಜಕೀಯದಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಮುಡಾ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ವಿವಾದದ ಕೇಂದ್ರವಾಗಿದ್ದ 14 ಸೈಟ್ ವಾಪಸ್ಸು ಪಡೆಯುವಂತೆ CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮುಡಾಕ್ಕೆ ಪತ್ರ ಬರೆದಿದ್ದಾರೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನ ಪ್ರಾಧಿಕಾರವು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮುಡಾದಿಂದ ಪರಿಹಾರವಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ವಿವಿಧ ಅಳತೆಯ 14 ನಿವೇಶನಗಳನ್ನು ಮಂಜೂರು ಮಾಡಿರುವುದು ನಿಮಗೆ ತಿಳಿದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ನೀಡಿದ್ದ 14 ಸೈಟ್ಗಳ ಕ್ರಯಪತ್ರಗಳನ್ನು ರದ್ದುಗೊಳಿಸಿ ಪರಿಹಾರದ ನಿವೇಶನಗಳನ್ನು ಹಿಂದಿರುಗಿಸಲು ಬಯಸುತ್ತೇನೆ. ನಿವೇಶನಗಳ ಸ್ವಾಧೀನವನ್ನು ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ತಮ್ಮ ಸಿದ್ದೇಗೌಡ. CM ಸ್ಥಾನಕ್ಕೆ ಸಿದ್ದರಾಮಯ್ಯ ರಿಸೈನ್ ಮಾಡಬಾರ್ದು, ತಪ್ಪೇ ಮಾಡಿಲ್ಲ, ಆದ್ರೂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ CM ಸಹೋದರ ಸಿದ್ದೇಗೌಡ ಪ್ರಶ್ನಿಸಿದ್ರು. ಈಗ ರಾಜೀನಾಮೆ ಕೊಟ್ಟ ಮೇಲೆ ಇದನ್ನೆಲ್ಲ ಹಿಂದಕ್ಕೆ ಪಡೆದ ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾ ಕೇಳ್ತಾವ್ರಿಯಪ್ಪ. ಇದನ್ನೆಲ್ಲ ಇದು ಮಾಡಿದ್ಮೇಲೆ ರಾಜೀನಾಮೆ ಕೊಡಬೇಕು ಒಪ್ಪಿದ್ರು. ಈಗ ಹಿಂದಕ್ಕೆ ಕೊಡ್ತಾವ್ರ, ಇನ್ನೇನಲ್ಲಿ ಕತೆ ಇನ್ನು ರಾಜೀನಾಮೆ ಯಾಕೆ ಕೊಡಬೇಕು ಅಂತ ನಾ ಹೇಳ್ತಾವ್ರಿಯಪ್ಪ. ಇಲ್ಲಿ ನಮ್ಮ ದಣಕ್ಕೆ ಅವ್ರು ಇಲ್ಲಿ ಹೋಗಿ ಬಂದು 6 ದಿನ ಹೋಗಿ ಬಂದು ಬರ ಪರಿಣತಿ ಇರಲಿ. ಈಗ ಕುಮಾರಸ್ವಾಮಿ ಎಷ್ಟೊಂದು ಇದು ಮಾಡಿದ್ದಾನು, ಯಡಿಯೂರಪ್ಪ ಎಷ್ಟೊಂದು ಇದು ಮಾಡಿದ್ದಾನೆ, ಯಾಕೆ ಅದು ಕೇಳಬಾರ್ದು? ಯಾಕೆ ಕೇಳಬಾರ್ದು? ಒಬ್ಬ ಕುಮಾರಸ್ವಾಮಿ ವಸಿ ಮಾಡಿದ್ದಾನೆ ಜಮೀನ, ಯಾಕೆ ಅದು ಕೇಳಬಾರ್ದು? ಮುಡಾ ಹಗರಣಕ್ಕೆ ಇಡಿ ಎಂಟ್ರಿ ಆಗುತ್ತಿದ್ದಂತೆ ಪಾರ್ವತಿಯವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಸೈಟ್ ವಾಪಸ್ ನೀಡಿದ್ದಕ್ಕೆ ಇಡೀ ಪ್ರಕರಣವೇ ತಿರುವು ಪಡೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಿದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಆ ಸುದ್ದಿಯ ಅಂತರಾಳ ಏನು ಅಂತ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಆ ಸಮಸ್ಯೆಗಳು ಉಲ್ಬಣವಾದಾಗ, ಬೇರೆ ಬೇರೆ ಸ್ಟೋರಿಗಳು ಬಂದಾಗ ಇಂಟ್ರೆಸ್ಟ್ ಬರುತ್ತೆ ಕೇಳೋದಕ್ಕೆ. ಇವತ್ತು ನೀವು ನೋಡಿ, ನಾನು ಈ ಸುದ್ದಿ ಕಂಪ್ಲೀಟ್ ಮುಡಾ ಹಗರಣದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕೊನೆಗೊಂದು ಕನ್ಕ್ಲೂಷನ್ ಕೊಡ್ತೀನಿ ನಿಮಗೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರಿಗೆ ಏನಾಗ್ಬೋದು, ಏನಾಗಲಿಕ್ಕಿಲ್ಲ ಅಂತೇಳಿ. ಮುಡಾ ಸಿದ್ದರಾಮಯ್ಯ ಮುಡಾ ಹೆಜ್ಜೆ ಯಾವ ರೀತಿ ಇತ್ತು? ಮುಡಾ ಹಗರಣದಲ್ಲಿ ಒಬ್ಬೊಬ್ಬರದು ಒಂದೊಂದು ವಾದ ಇದೆ. ಓಕೆ, 3 ಜನ ದೂರುದಾರರಿದ್ದಾರೆ. ದೂರುದಾರರ ವಾದ ನೋಡಿದರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ವಾದ ನೋಡಿದರೆ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿದ್ದಾರೆ ಅಂತ ಅವರು, ತಪ್ಪು ಮಾಡಿಲ್ಲ ಅಂತ ಇವರು. ಡಿಸಿಷನ್ ಯಾರು ತಗೋಬೇಕು? ಕೋರ್ಟ್. ಆ ನಡುವೆ ಜನಸಾಮಾನ್ಯರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ಇಂಟ್ರೆಸ್ಟಿಂಗ್ ಇರುತ್ತೆ. ಇದ್ದದ್ದೇನು, 14 ಸೈಟ್ ಪಡ್ಕೊಂಡಿದ್ದೀರಿ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು 14 ಸೈಟ್ ಪಡೆದಿದ್ದು ಸರಿನಾ ಅಂತಂದರೆ ಕರೆಕ್ಟಾದ ಕ್ರಮದಲ್ಲಿ ಪಡೆದಿದ್ದಾರಾ ಅಥವಾ ತಪ್ಪಾ? ಬನ್ನಿ, ಮುಡಾ ಹಗರಣ ಮತ್ತು ಅದರ ಹಿಂದೆ ಸಿದ್ದರಾಮಯ್ಯನವರ ರಾಜಕೀಯ ಏನು ನಿಮಗೆ ಭಾಳ ಸುಲಭವಾಗಿ ಹೇಳ್ತಾ ಹೋಗ್ತೀನಿ. ಆರಂಭದಿಂದ ಬೇಡ, 1997ಗೆ ಬರ್ತೀನಿ. 1997ರಿಂದ ಶುರುವಾಗುತ್ತೆ ಮುಡಾ ಹಗರಣದ ಕಹಾನಿ.
1997ರಲ್ಲಿ ಭೂಸ್ವಾಧೀನಕ್ಕೆ ಮುಡಾದಿಂದ ಅಧಿಸೂಚನೆ. 1997ರಲ್ಲಿ ಸಿದ್ದರಾಮಯ್ಯ DCM ಹಣಕಾಸು ಸಚಿವರಾಗಿರ್ತಾರೆ. 98ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ಕೈ ಬಿಡುತ್ತೆ ಮೂಡ. ಅಂದರೆ ಒಂದು ಜಾಗ ಇರುತ್ತೆ, ಆ ಜಾಗ ಸರ್ಕಾರಕ್ಕೆ ಬೇಕು ಅನಿಸಿದಾಗ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ. ಸ್ವಾಧೀನಪಡಿಸ್ಕೊಂಡಂಥ ಜಾಗವನ್ನು ಈಗ ಜಯಪ್ರಕಾಶ್ ಶೆಟ್ಟಿಯ ಬಳಿ ಜಾಗ ಇದೆ, ಅದನ್ನು ಮೂಡ ಸ್ವಾಧೀನಪಡಿಸ್ಕೊಳ್ಳುತ್ತೆ. ಸ್ವಾಧೀನಪಡಿಸ್ಕೊಂಡಾಗ ನನಗೆ ಅದಕ್ಕೆ ಬೇಕಿರುವಂಥ ಸೈಟೋ ಗೀಟೋ ಮತ್ತೊಂದು ಕೊಡುತ್ತೆ. ಇದು ಒಂದು. ಆಮೇಲೆ ಜಯಪ್ರಕಾಶ್ ಶೆಟ್ಟಿ ಆದ ನಾನೇನು ಮಾಡ್ತೀನಿ, ಮಹಾಸ್ವಾಮಿಗಳೇ ಒಂದು ಪತ್ರ ಬರೀತೀನಿ, ನಾನು ಅಲ್ಲಿ ಮಕ್ಕಳಿಗಾಗಿ ಬಡವರಿಗಾಗಿ ಒಂದು ಫ್ರೀ ಶಾಲೆ ಮಾಡಬೇಕು ಅಂತಿದ್ದೀನಿ, ಹಾಗಾಗಿ ಆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅದನ್ನು ಕೈ ಬಿಡಿ ಅಂತ ಕೇಳಿಕೊಂಡ್ರೆ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ಇಲ್ಲಪ್ಪ ಏನೋ ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಬಿಡೋಣ ಅಂತೇಳಿ. ಡಿನೋಟಿಫಿಕೇಷನ್ ಚಾನ್ಸ್ ಇರೋದು ಇದಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಇಲ್ಲ ಇಂಥದಕ್ಕೆ. ಇಲ್ಲಿ ಡಿನೋಟಿಫಿಕೇಷನ್ ಆಯ್ತಲ್ಲ, ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಯಿತು. ಬಿಟ್ಟರು. ಯಾಕೆ ಬಿಟ್ಟರು? ಆ ಬಿಟ್ಟಂಥ ಜಾಗ ಇದೆಯಲ್ಲ ನೆಕ್ಸ್ಟ್ ಯಾರಿಗೋಗುತ್ತೆ ಅನ್ನೋ ಇಂಪಾರ್ಟೆಂಟು. ಹಾಗಾಗಿ ಆ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಟ್ಟಾಗ 1998ರಲ್ಲೂ ಸಿದ್ದರಾಮಯ್ಯ ಅವರು DCM ಹಾಗೂ ಹಣಕಾಸು ಸಚಿವರಾಗಿದ್ದರು. ಅಂದರೆ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡೋದಕ್ಕೆ ಇವರ ಒತ್ತಡ ಇರಬಹುದೇನೋ ಅನ್ನುವಂಥ ಒಂದು ಡೌಟು. JH ಪಟೇಲ್ ಸಂಪುಟದಲ್ಲಿ ಆಗ ಸಿದ್ದರಾಮಯ್ಯನವರು DCM ಆಗಿದ್ದರು ಮತ್ತು ಹಣಕಾಸು ಸಚಿವರಾಗಿದ್ದರು. ಡಿನೋಟಿಫಿಕೇಶನ್ ಆಯಿತಾ? ಅಂದರೆ ದಾಖಲೆ ಹೇಳೋದು 2001ರಲ್ಲಿ ವಸತಿ ಉದ್ದೇಶಕ್ಕೆಂದು ನಿವೇಶನ ಮಾಡಲಾಯಿತು. ಆ ಜಾಗವನ್ನು ಲೇಔಟ್ ಮಾಡಿದರು. ವಸತಿ ಉದ್ದೇಶ ಅಂದರೆ ಭೂಮಿ ಕೃಷಿ ಭೂಮಿಯಾಗಿದ್ದರೆ ಅದನ್ನು ವಸತಿ ಭೂಮಿಯಾಗಿ ಪರಿವರ್ತನೆ ಮಾಡಬೇಕು. ಯಾವಾಗ? 2001ರಲ್ಲಿ ಅದನ್ನು ಪರಿವರ್ತನೆ ಮಾಡ್ತಾರೆ. ವಸತಿ ಉದ್ದೇಶ ಅಲ್ಲಿ ಸೈಟ್ ಮಾಡಿ ಮಾರ್ತೀವಿ ಅಂತ ಮಾರೋಕ್ಕೆ ಶುರುವಾಗತ್ತೆ. ಯಾರು ಮಾಡ್ತಾರೆ? ಮೂಡ. ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ. ಎಲ್ಲಿಂದ ನೋಡಿ, 2001ರಲ್ಲಿ ಮೂಡ ಅಲ್ಲಿ ಲೇಔಟ್ ಮಾಡುತ್ತೆ. 1998ರಲ್ಲಿ ಅಲ್ಲಿ ಡಿನೋಟಿಫಿಕೇಷನ್ ಆಗುತ್ತೆ. ಡಿನೋಟಿಫಿಕೇಷನ್ ಆದ ನಂತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟ ನಂತರ ಅಲ್ಲಿ ಹೇಗೆ ನಿವೇಶನ ಆಯಿತು ಅಂದರೆ, ನೀವು ಯಾವುದೋ ಒಂದು ಕಳ್ಳ ಡಾಕ್ಯುಮೆಂಟನ್ನು ತಂದು 98ರಲ್ಲಿ ಅಲ್ಲಿ ಡಿನೋಟಿಫಿಕೇಷನ್ ಆಗಿದೆ ಅಂತ ತೋರಿಸ್ತಾ ಇದ್ದೀರಿ ಅಂತ ಲೆಕ್ಕ. 2004ರಲ್ಲಿ ನೀವು ಖರೀದಿ ಮಾಡ್ತೀರಿ. ನೀವೆಂಗೆ ಖರೀದಿ ಮಾಡಿದಿರಿ? ಅದು ಮೂಡ ಜಾಗ ಅಲ್ವಾ? 2001ರಲ್ಲಿ ಅಲ್ಲಿ ನಿವೇಶನ ಇದೆ ಅಂದರೆ ಅದು ಮೂಡ ಜಾಗ. 2004ರಲ್ಲಿ ನೀವು ಖರೀದಿ ಮಾಡ್ತೀರಿ, ಆಗ ಅದು ಮೂಡ ಜಾಗ ಅಲ್ವಾ? ಇಲ್ಲ 1997ರಲ್ಲಿ ಡಿನೋಟಿಫಿಕೇಷನ್ ಆಗಿದೆ, ಆ ದೇವರಾಜನಿಂದ ನಾನು ಖರೀದಿ ಮಾಡಿದ್ದೀನಿ ಅಂತ ಇಲ್ಲಿ ಕತೆ ಬರುತ್ತೆ. ಆದರೆ ಇಷ್ಟೆಲ್ಲ ಹಗರಣಗಳಾಗುವಾಗ ಒಂದು ಊಹೆ, 2004ರಲ್ಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ಖರೀದಿ ಮಾಡುವಾಗ DCM ಆಗಿದ್ದರು. ಹಾಗಾಗಿ ಸಿದ್ದರಾಮಯ್ಯ ಅದರ ಮೇಲೆ ಪ್ರಭಾವ ಬೀರಿರಬಹುದು ಅಂತ ಊಹೆ. ಡಾಕ್ಯುಮೆಂಟ್ ಇಲ್ಲ. ಇನ್ನು ಧರ್ಮಸಿಂಗ್ ಸಂಪುಟದಲ್ಲಿ DCM ಮತ್ತು ಹಣಕಾಸು ಸಚಿವರಾಗಿರ್ತಾರೆ. 2005ರಲ್ಲಿ ನಿವೇಶನದ ಭೂಮಿ ಅಥವಾ ವಸತಿ ಭೂಮಿ ಮಲ್ಲಿಕಾರ್ಜುನ ಸ್ವಾಮಿಗೆ ಬರುವಾಗ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗತ್ತೆ. ಅದು ಹೆಂಗೆ ಸಾಧ್ಯ? ಅರೆ 2001ರಲ್ಲಿ ಲೇಔಟ್ ಮಾಡಿ ಮಾರಿದ್ದೀರಿ, 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅದನ್ನು ತಗೋತಾ ಇದ್ದಾರೆ, 2005ರಲ್ಲಿ ಇದು ಕೃಷಿ ಭೂಮಿ ಅಂತ ಸೈನ್ ಹಾಕಿದ್ದಾರೆ ಯಾರು? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ. ಹೆಂಗೆ ಸಾಧ್ಯ? ಹೆಂಗೋ ಆಗಿರಬೇಕು. ಹೆಂಗೆ? ಸಿದ್ದರಾಮಯ್ಯ DCM ಆಗಿದ್ದರು, ಆಗ ಹಣಕಾಸು ಸಚಿವರಾಗಿದ್ದರು, ಅವರು ಪ್ರಭಾವ ಬೀರಿರಬಹುದು ಅಂತ ಊಹೆ. 2010ರಿಂದ ಸಿದ್ದು ಕುಟುಂಬದ ನೇರ ಭಾಗಿತ್ವ ಶುರುವಾಗುತ್ತೆ. ಹೆಂಗೆ? 2004ರಲ್ಲಿ ಅದನ್ನು ಪಡೀತಾರೆ, 2005ರಲ್ಲಿ ಅದು ಮತ್ತೆ ಕೃಷಿ ಭೂಮಿ ಆಗತ್ತೆ. ಆ ಕೃಷಿ ಭೂಮಿಯನ್ನು 2010ಕ್ಕೆ ತಂಗಿಗೆ ಭೂದಾನ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ. 2010ರಲ್ಲಿ ತಂಗಿಗೆ ಭೂದಾನ ಮಾಡ್ತಾರೆ. ಆಗೇನಾಗಿತ್ತು? 2010ರಲ್ಲಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ದರು. ನೋಡಿ, ತನ್ನ ವಶಕ್ಕೆ ಬಂದ ಭೂಮಿಯನ್ನು ಮತ್ತೊಬ್ಬರಿಗೆ ಕೊಡೋದಕ್ಕೆ ಯಾರ ಒತ್ತಡ ಬೇಡ. ಅಂದರೆ ಇಲ್ಲಿ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ. 2014ರಲ್ಲಿ ಪರಿಹಾರ ಕೋರ್ತಾರೆ ಸಿದ್ದು ಪತ್ನಿ ಪಾರ್ವತಿ. ಏನು ಅಂತ? ನನ್ನ ಕೃಷಿ ಭೂಮಿ, ಇದು ನನ್ನ ಕೃಷಿ ಭೂಮಿ,
ನೀವಾಗಿ ವಶಪಡಿಸಿಕೊಂಡು ಅದನ್ನು ನಿವೇಶನ ಮಾಡಿ ಮಾರಾಟ ಮಾಡಿದ್ದೀರಿ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನನಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಈ 2014ರಲ್ಲಿ ಪರಿಹಾರ ಕೋರಿದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಅವರು ಪ್ರಭಾವ ಬೀರಿರಬಹುದು ಅಂತೇಳಿ ಊಹೆ. ಆಗ 50-50 ಅನುಪಾತದಡಿ ನೀಡುವ ಪರಿಹಾರಕ್ಕೆ ತಿದ್ದುಪಡಿ ತಂದಿರ್ತಾರೆ. ಆಗ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ. ಇಲ್ಲಿ ಒಂದು ಪಾಯಿಂಟ್ ಗಮನಿಸಬೇಕು. 50-50 ಕೆಸರೆ ಗ್ರಾಮದಲ್ಲಿ ಕೊಟ್ಟಂಥ ಭೂಮಿಗೆ ವಿಜಯನಗರದ 3ನೇ ಹಂತದಲ್ಲಿ ಮತ್ತು 4ನೇ ಹಂತದಲ್ಲಿ 14 ಸೈಟ್, ಬೆಲೆ ಬಾಳುವ ಸೈಟ್, 40 ಕಿಲೋಮೀಟರ್ ಆ ಕಡೆ ಜಾಗಕ್ಕೆ ಬೆಂಗಳೂರಿನಂಥ ಸಿಟಿಯಲ್ಲಿ ಜಾಗ ಕೊಡ್ತಾರೆ. ಆಗ ಯತೀಂದ್ರ ಶಾಸಕರಾಗಿದ್ದರು. 50-50ಯಲ್ಲಿ ಆ ಜಾಗೆಯನ್ನು ಕೊಡಲ್ಪಟ್ಟಿತ್ತು. ಆ ಮೂಡಾ ಸಭೆಗೆ ಹೋಗಿದ್ರು, ಅವರ ಅನುಮತಿ ಕೂಡ ಇತ್ತು. ಇಲ್ಲಿ ಒಂದು ಡೌಟ್ ಬರ್ಬೋದು. ಡೌಟ್ ಬಂದರೂ ಕೂಡ ಈಗ ನಾನು ನನ್ನ ಮನೆಗೆ ಸಿಗುವಂಥ ಜಾಗದ ಕಾನೂನುಬದ್ಧವಾಗಿ ಸಿಗುವಾಗ ನಾನು ಅದರ ಮೆಂಬರ್ ಆಗಿದ್ದಾಗೇನು ತಪ್ಪಿಲ್ಲಲ್ಲ. ಆದರೆ ಇದು ಅಕ್ರಮವಾಗಿ ಆಗಿದೆ ಅನ್ನುವಂಥ ಆರೋಪ. 2024ರಲ್ಲಿ ಮೂಡಾ ಸೈಟ್ ವಾಪಸ್ ಕೊಟ್ಟ ಪಾರ್ವತಿ ಈಗ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಡೌಟ್ ಕ್ಲಿಯರ್ ಆಯ್ತಾ ನಿಮಗೆ? ಇವರು ಹೇಳೋದು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡ್ತಾರೆ. ಆಗ DCM 2004ರಲ್ಲಿ ಭೂಮಿ ಖರೀದಿ ಮಾಡ್ತಾರೆ. ಆಗ DCM 2005ರಲ್ಲಿ ಅದನ್ನು ಮತ್ತೆ ರೈತ ಭೂಮಿ ಅಂತ ಮಾಡ್ತಾರೆ. ಆಗ DCM 2014ರಲ್ಲಿ ಪರಿಹಾರ ಕೊಡ್ತಾರೆ. ಆಗ CM 2014ರಲ್ಲಿ 50-50 ಅನುಪಾತಡಿ ಪರಿಹಾರ ಸಿಗತ್ತೆ. ಆಗ CM. ಆಮೇಲೆ ಪರಿಹಾರ ಕೋರಿ ಸಿದ್ದರಾಮಯ್ಯ. ಅಂದರೆ ಯಾವಾಗ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಲಾಭವಾಗುವಂಥ ನಿರ್ಣಯಗಳು ಬಂದಿದೆಯೋ ಆಗೆಲ್ಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರು. ಹಾಗಂತ ಸಿದ್ದರಾಮಯ್ಯನವರು ಬರೆದು ಕೊಟ್ಟಿದ್ದಾರೆ ಚೀಟಿ ಇಲ್ಲ, ಸಿದ್ದರಾಮಯ್ಯನವರು ಫೋನ್ ಮಾಡಿದ್ದಾರೆ ದಾಖಲೆ ಇಲ್ಲ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಅದರ ಮೇಲೆ ಪ್ರಭಾವ ಬೀರಿರಬಹುದು ಅಂತ ಮಾತ್ರ ಇರೋದು. ತಪ್ಪುಗಳಾಗಿದ್ದಿರ್ಬೋದು. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ತಪ್ಪುಗಳಾಗಿರ್ಬೋದು. ನೀವು ಕೇಳ್ಬೋದು 97ರಲ್ಲಿ ಹೆಂಗೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಯಿತು, ಹೆಂಗೆ ಕೃಷಿ ಭೂಮಿ, ವಸತಿ ಪ್ರದೇಶ ಭೂಮಿಯನ್ನು ಕೃಷಿ ಭೂಮಿ ಅಂತ ಮಾಡಲಾಯಿತು. ಅದಕ್ಕೆ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತೇಳಿ ಆರೋಪ ಇರೋದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಆರೋಪ ಏನಪ್ಪ ಅಂತಂದರೆ, ಈಗ ನಾನು ಮುಖ್ಯಮಂತ್ರಿಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ತಿಳ್ಕೊಳ್ಳಿ, ನಾನು ಒಂದು ಕೆಲಸಕ್ಕೆ ಹೋಗ್ತೀನಿ ಒಬ್ಬರ ಬಳಿಗೆ, ಜಿಲ್ಲಾಧಿಕಾರಿಗಳ ಬಳಿಗೆ ಮತ್ತು ಯಾರ ಬಳಿಗೆ, ತಹಶೀಲ್ದಾರ್ ಬಳಿಗೆ. ಆ ತಹಶೀಲ್ದಾರ್ಗೆ ನಾನು ಗೊತ್ತು ಸಿದ್ದರಾಮಯ್ಯನವರ ಬಾಮೈದ ಅಂತೇಳಿ. ಅವನು ನನ್ನ ಕೆಲಸ ಮಾಡ್ತಾನೋ ಮಾಡಲ್ವಾ? ಮಾಡ್ತಾನೆ ತಾನೆ, ಮಾಡ್ತಾನೆ ತಾನೆ. ಅಯ್ಯೋ ಸಿದ್ದರಾಮಯ್ಯನವರ ಬಾಮೈದ ಅಂತೇಳಿ. ಇಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ರು ಅಂತ ಹೆಂಗೆ ಹೇಳ್ತೀರಿ ಅಂತ ಲಾ ಪಾಯಿಂಟ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ತಪ್ಪುಗಳಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣನಾ? ಇಷ್ಟೇ ಇರೋದು. ತಪ್ಪುಗಳಾಗಿದೆಯಾ? ಹೈಕೋರ್ಟ್ ಕೊಟ್ಟಿರುವಂಥ ಆದೇಶ ಪ್ರಕಾರ, ಜನಪ್ರತಿನಿಧಿಗಳ ಕಾಯ್ದೆಗಳು ಹೇಳಿರುವಂಥ ಮಾಹಿತಿಗಳ ಪ್ರಕಾರ ತಪ್ಪುಗಳು ಆಗಿದೆ. ಪ್ರಶ್ನೆ, ಅದಕ್ಕೆ ಸಿದ್ದರಾಮಯ್ಯ ಕಾರಣನಾ? ಸಿದ್ದರಾಮಯ್ಯನವರ ಪ್ರಭಾವ ಬೆಳೆಸಿ ಅವರು ಮಾಡಿರ್ಬೋದು. ಪ್ರಭಾವ ಅಂದರೆ ನನ್ನ ಭಾವ ಯಾರು ಗೊತ್ತಾ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದರೆ ಅದು ಸಿದ್ದರಾಮಯ್ಯನವರ ಪ್ರಭಾವ ಆಗೋದಿಲ್ಲ. ಆತ ಸಿದ್ದರಾಮಯ್ಯನವರ ಪ್ರಭಾವವನ್ನು ಮಿಸ್ಯೂಸ್ ಮಾಡ್ಕೊಂಡ ಅಂತ ಆಗತ್ತೆ. ಸಿದ್ದರಾಮಯ್ಯಲ್ಲಿ ಸಿಕ್ಕಾಕೋತಾರೆ. ಇದು ಮಾಡಿಕೊಡ್ರಿ. ಈಗ ರೀಡು ಇದೆಯಲ್ಲ, ರೀಡು ಅಲ್ಲಿ ಬೇಕಿದ್ರೆ ಅಲ್ಲಿ ಹೋರಾಟ ಮಾಡ್ಬೋದು, ಯಾಕೆಂದರೆ ಅವರ ಸೈನ್ ಇದೆ. ಈಗ ಅರ್ಥ ಆಯ್ತಲ್ಲ ಈ 14 ಸೈಟ್ ವಿಚಾರಕ್ಕೆ. ಇಲ್ಲಿ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಇಲ್ಲಿಗೆ ತನಿಖೆ ನಿಲ್ಲೋದಿಲ್ಲ. ಒಂದು ವೇಳೆ ತಪ್ಪಿತಸ್ಥರು ಅಂತಾದರೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ತಪ್ಪಿತಸ್ಥಾಗ್ತಾರೆ. ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವಂಥ, ಡೈರೆಕ್ಟಾಗಿ ಹೇಳುವಂಥ ಯಾವುದೇ ದಾಖಲೆಗಳಲ್ಲಿ ಸಿಗ್ತಾ ಇಲ್ಲ. ಆಮೇಲೆ ಮೌಖಿಕವಾಗಿ ಮಾಡಿದಂಥ ಆದೇಶ ಅದು ಆದೇಶ ಆಗುವುದಿಲ್ಲ ಕೋರ್ಟಲ್ಲಿ. ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ ವೀಕ್ಷಕ.